ವೈ ವಾಸ್ ಆ್ಯಕ್ಚುಲಿ ಮ್ಯಾಗ್ವಿಲ್ಲು ಪೇಂಟ್ ಮಾಡಿಸ್ತಾ ಇದ್ವಲ್ಲ, ಪೇಂಟ್ ಮ್ಯಾಚ್ ಮಾಡಿಸಿಲ್ಲ. ಇವತ್ತು ಮ್ಯಾಗ್ವಿಲ್ ಪೇಂಟ್ ಮ್ಯಾಚ್ ಮಾಡಿಸ್ಬೇಕು. ಮ್ಯಾಗ್ವಿಲ್ ಪೇಂಟ್ ಮ್ಯಾಚ್ ಮಾಡ್ಸೋಕೆ ಹೋಗೋಣ ಇವತ್ತು. ಹಂಗೆ ಮತ್ತು ಯಾರೇ ತರೋಗೆ ಗಾಡಿ ಯಾವ ಕಂಡೀಷನ್ ನೋಡೋಣ. ಪೇಂಟ್ ಆಗಿದೆ, ಸೊ ಇಂಟೀರಿಯರ್ ಕೂಡ ಪೇಂಟ್ ಮಾಡಿದ್ದಾರಂತೆ. ಸೊ ಇಂಟೀರಿಯರ್ ಪೇಂಟ್ ಏನಾಗಿದೆ ನೋಡೋಣ, ಅದು ಚೆಕ್ ಮಾಡಿಕೊಂಡು ಪೇಂಟು ಸಿಲ್ವರೇನೆ ಮ್ಯಾಗ್ವಿಲ್ಗೆ, ಬಟ್ ಯಾವ ಸಿಲ್ವರ್ ಅಂತ ಅಲ್ಲೋಗಿ ಸೆಲೆಕ್ಟ್ ಮಾಡೋಣ. ಫಿಟ್ಟಿಂಗ್ ಒಂದು ಯಾವ ಮಾಡ್ಕೊಡ್ತೀರಾ? ಇನ್ನೊಂದು ವಾರ. ಒಂದು ವಾರನಾ? ಒಂದು ವಾರ ಆಗಿಬಿಡುತ್ತೆ. ಫುಲ್ ಫಿನಿಶ್ ಮಾಡಬೇಕಲ್ಲ, ಕಂಪ್ಲೀಟ್ ಎಂಟೈರು. ಹಾಂ, ಅವರಷ್ಟೊತ್ತು ಒಂದು ವಾರ ಆಗಿಬಿಡುತ್ತೆ. ಒಂದು ವೀಕಲ್ಲಿ ಕಂಪ್ಲೀಟ್ ಮುಗಿದವು, ಫಿಟ್ಟಿಂಗ್ ಮುಗಿದೋದು ಒಂದು ವಾರ ಎಲ್ಲ ಆಗಿಬಿಡುತ್ತೆ. ಮೆಕ್ಯಾನಿಕಲ್ ಕೆಲಸದಲ್ಲಿ ಏನೇನಿದೆ ಇಂಟೀರಿಯರ್ ಎಲ್ಲ ಫಿಟ್ಟಿಂಗ್ ಆಗಿಬಿಡುತ್ತೆ. ಆಯಿಲು ಕೂಲೆಂಟ್ ಹಾಕ್ಬೇಕಲ್ಲ ಇನ್ನು? ಅದೆಲ್ಲ ಪೆಂಡಿಂಗ್ ಇದೆ. ಬ್ಯಾಟ್ರಿ ಒಂದು ಚಾರ್ಜಿಂಗ್ ಮಾಡಬೇಕು. ಬ್ಯಾಟ್ರಿ ಅದು ಹೊಸ ಬ್ಯಾಟ್ರಿ, ಅದು ಬ್ಯಾಟ್ರಿ ಚೆನ್ನಾಗಿಲ್ಲ, ಅದು ಕ್ವಾಲಿಟಿ ಇಲ್ಲ. ಅದೆಲ್ಲ ಒಂದು ಮಾಡಬೇಕು. ಎಲ್ಲ ಚೆನ್ನಾಗಿ ಮಾಡೋರೆ. ಡೋರ್ ಪ್ಯಾಡು ನನ್ನ ಹತ್ರನೇ ಐತೆ, ಕೊಡ್ತೀನಿ. ಸರಿ. ಒಳಗಡೆ ಆಸ್ಪಾ ಅಂತ ಹೊಡೆದಿರೋದು ಕಲರು, ಬ್ಲ್ಯಾಕ್ ಇಲ್ಲ, ಬ್ರೌನಿಶ್ ಸ್ವಲ್ಪ. ಇದು ಬ್ಲ್ಯಾಕ್ ಗಲೀಜಾಗುತ್ತೆ ಅಂತ ಈ ಕಲರ್ ಹೊಡ್ಸಿರೋದು. ಹೊರಗಡೆ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತಲ್ಲ ಕಲರು. ಬ್ರೌನ್ ಶೇಡ್. ಅದು ಹಳೆ ನೋಡಿ, ಕಂಪ್ಲೀಟ್ ಹೊರಗಡೆ ಎಲ್ಲ ಆಗ್ಬಿಟ್ಟಿದೆ ಪೇಂಟು. ಇನ್ನೇನು ಬಾಕಿ ಇಲ್ಲ. ರೂಫ್ ಪ್ಯಾನಲ್ ಹೊಡೆಯಲ್ಲ ಅಂತೆ, ಅದೇನು ನಾರ್ಮಲ್ ಕಲರ್ ಇದೆಯಲ್ವಾ, ಬಾಡಿ ಕಲರ್ ಇಲ್ಲ. ಎಲ್ಲ ಹೊಡೆದ್ಬಿಡವ್ರೆ ಬ್ರೋ. ಕೆಳಗಡೆ ಹಂಗೆ ಪಿಚ್ ಹೊಡಿಬೇಕಿತ್ತು ಬ್ರೋ. ಪಿಚ್ ಹೊಡೆದಿರೋದು ಬ್ರೋ. ಅಲ್ಲ ಅಂಡರ್ ಬಾಡಿ. ಅಂಡರ್ ಬಾಡಿ. ಹಾಂ, ಅದು ಹಾಂ. ಯಾಕಂದ್ರೆ ಸುಮ್ಮನೆ ಮತ್ತೆ ರಸ್ಟಿಂಗ್ ಫಾರ್ಮ್ ಆದರೆ ಹಿಂಸೆ. ಎಷ್ಟು ತುಳ ಬಿಡೈತಲ್ಲ ಗಾಡಿ ಆಗಲೇ ಒಂದಿನಕ್ಕೆ. ಬರೋ ಇದನ್ನು ಬಿಚ್ಕೊಡಿ ಬ್ರೋ ಅವ್ರಿಗೆ. ವಾಲ್ಡೋರು, ಈ ಕ್ಯಾಮ್ ಕವರು, ಮತ್ತು ಡಿಸ್ಟ್ರಿಬ್ಯೂಟರ್ದು ಒಂದು ಕವರು, ಇಂಜೆಕ್ಟರ್ ಸ್ಟ್ರಿಪ್ ಒಂದು, ಅಷ್ಟೇ. ಯಾವುದು? ಇದೊಂದು. ಇದು ಸಿಲ್ವರ್ ಎಣ್ಣೆ. ಇದು ಸಿಲ್ವರು, ಇದು ವೈಟು, ಇದು ಬ್ಲೂ, ಇದು ಇಂಜೆಕ್ಷನ್ ಸ್ಟ್ರಿಪ್ ಒಂದು ಬ್ಲೂ, ಇದು ಸಿಲ್ವರ್ ಹೊಡೆ ಅಂತ ಹೇಳಿದ್ದೀನಿ. ಇಲ್ಲ, ರೆಡ್ ಹೊಡೆದು ಬಿಡೋಣ. ಇದು ಕ್ಯಾಲಿಪರ್ ರೆಡ್ ಹೊಡಿತಾ ಇದೀವಲ್ಲ, ಅದು ರೆಡ್ ಇಲ್ಲ, ಬ್ಲೂ ಹೊಡೆಯೋಣ. ಮ್ಯಾಗ್ ರೆಡಿ ಆಗ್ತೈತೆ. ಮ್ಯಾಗ್ವಿಲ್ ಸಿಲ್ವರ್ ಹೊಡ್ಸಿದ್ದೀನಿ, ಈ ಕಲರ್. ಈ ಕಲರ್. ಅಲ್ಲಿ ಇದೊಂದು ಗ್ಯಾರೇಜಲ್ಲಿ ಇತ್ತು ಅವ್ರ ಹತ್ರ. ಸೊ ಅದಕ್ಕೆ ಅದೇ ಹಂಗೆ ಮ್ಯಾಚ್ ಮಾಡಿಸ್ತೀನಿ ಅದನ್ನು. ರೆಡ್ ಇರುತ್ತಲ್ಲ, ಇದೂ ಅಷ್ಟೇ. ಒಳಗಡೆ ಇದು ಸಿಲ್ವರು, ಇದು ಬಾಡಿ ಕಲರು. ಬ್ಲ್ಯಾಕ್ ಅಲ್ಲ? ಬ್ಲ್ಯಾಕ್, ಚೆರಿ ಬ್ಲ್ಯಾಕ್, ಅದು ಸೇಮ್. ಮಿರರ್ ಒಂದಿಲ್ಲ, ನಾಳೆ ನಾಡಿದ್ದು ಮಿರರ್ ಒಂದು ಬರುತ್ತೆ. ಮಿರರ್ ಬಂದರೆ ಮುಗೀತು. ಸೊ ನೋಡಿ, ರೂಫ್ದೇ ಪ್ರಾಬ್ಲಮ್ ಇರೋದು. ಯಾಕೆಂದರೆ ಎಕ್ಸಾಕ್ಟಾಗಿ ಮತ್ತೆ ಹಂಗೆ ಕೂರಲ್ಲ ರೂಫು. ಬಬಲ್ಸ್, ಏರ್ ಬಬಲ್ ಬಂದ್ಬಿಡುತ್ತೆ. ಏರ್ ಬಬಲ್ ಬಂತು ಅಂದರೆ ಹಿಂಸೆ. ಎಲ್ಲ ಪಿಚ್ಚು ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಗೊತ್ತಾಗಲ್ಲ. ಸೊ ನಾನು ಆ್ಯಕ್ಚುಲಿ ಒಂದು ವಾರಕ್ಕೆ ಗಾಡಿ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಒಂದು ವಾರಕ್ಕೆ ಬರಲ್ಲ. ಏನಿಲ್ಲ ಅಂದರೂ ನಾನು 10 days ಅಂದ್ಕೊಳ್ಳಿ. ರೆಡಿ ಆಗಿಬಿಟ್ರೆ ಚಿಕ್ಕ ಪುಟ್ಟ ಕೆಲಸ ಪೆಂಡಿಂಗ್ ಇರುತ್ತೆ. ಇವಾಗ ನೋಡಿ, ಏನೋ ಬಂಪರ್ ಪೇಂಟ್ ಮಾಡಬೇಕು, ಗ್ರಿಲ್ಸ್ ಪೇಂಟ್ ಮಾಡಬೇಕು, ಆಮೇಲೆ ಇಲ್ಲಿ ನೋಡಿ ಮೆಷೆಲ್ಲ ಸಿಲ್ಲರ್ ಮಾಡಬೇಕಿನ್ನ. ಈ ಚಿಕ್ಕ ಪುಟ್ಟ ಕೆಲಸ ಲೇಟ್ ಆಗೋದು. ಆಮೇಲೆ ಫ್ರಂಟ್ ಒಂದು ಮೆಶ್ ಇದೆ ಗ್ರಿಲ್ಲು, ಆ ಗ್ರಿಲ್ ಕೂಡ ಪೇಂಟ್ ಆಗಬೇಕಿನ್ನ. ಹೆಡ್ಲೈಟ್ಸ್ ಬರಬೇಕಿನ್ನ. ಟೇಲ್ ಲ್ಯಾಂಪ್ ಮೋಸ್ಟ್ ಪ್ರಾಬ್ಲಿ ಟೇಲ್ ಲ್ಯಾಂಪ್ ಚೇಂಜ್ ಮಾಡ್ತೀನಿ, ಇನ್ನು ಸಿಕ್ಕಿಲ್ಲ ನಂಗೆ. ಸ್ಟ್ಯಾನ್ಲೇದೇ ಬೇಕು, ಒರಿಜಿನಲ್ ಸ್ಟ್ಯಾನ್ಲೇದು. ಸೊ ಟೇಲ್ ಲ್ಯಾಂಪ್ ಇನ್ನೂ ಸಿಕ್ಕಿಲ್ಲ. ಟೇಲ್ ಲ್ಯಾಂಪ್ ಮಿರರ್ ಬರಬೇಕಿನ್ನ, ಮಿರರ್ ಮಾಡಿಸ್ಬೇಕು. ಸೊ ಅಪಾರ್ಟ್ ಫ್ರಮ್ ದಟ್ 90% ಗಾಡಿ ಕೆಲಸ ಆಗಿದೆ ಅಂದ್ಕೊಂಬಿಡಿ. 90% ಆಗಿದೆ. ಟೈರ್ ರೆಡಿ ಇದೆ. ಮ್ಯಾಗ್ವಿಲ್ ಇವತ್ತು ನಾಳೆ ಮ್ಯಾಗ್ವಿಲ್ ಪೇಂಟ್ ಆಗಿಬಿಡುತ್ತೆ. ಸೊ ಮ್ಯಾಗ್ವಿಲ್ ತಂದು ಹಾಕ್ಬಿಡ್ಬೋದು. ಮ್ಯಾಗ್ವಿಲ್ ಕೆಲಸ ಇಲ್ಲ. ಅದು ಬಿಟ್ಟು ಇನ್ನೇನು ಅಂಥ ಕೆಲಸ ಇಲ್ಲ. ಬಸ್ ಫಿಟ್ಮೆನ್ಸ್ ಒಂದಿನ ಕುತ್ಕೊಂಡು ಫಿಟ್ಟಿಂಗ್ ಮಾಡಿಬಿಡ್ತಾರೆ. ಬರೀ ಅದು ಇಂಜಿನ್ ರೂಮೇ ಪೂರ್ತಿ ಒಂದೇ ದಿನಕ್ಕೆ ಅವ್ರು ಮುಗಿಸಾಕಿರೋದು ಕುತ್ಕೊಂಡು ಇಬ್ಬರು ಸೇರಿ. ಸೊ ಬಾಡಿ ಪ್ಯಾನಲ್ಸು ಚಿಕ್ಕ ಫಿಟ್ಮೆಂಟ್ಸ್ ಎಲ್ಲ ಒಂದು ದಿನಕ್ಕೆ ಬೆಳಗ್ಗೆ ಕೂತ್ಕೊಂಡಿರೋ ಮಧ್ಯಾಹ್ನ ಸಾಯಂಕಾಲಕ್ಕೆ ಮುಗಿಸ್ಬಿಡ್ತಾರೆ. ಸೊ ಅಷ್ಟಾದ್ರೆ ಮುಗೀತು, ಇನ್ನೇನು ಕೆಲಸ ಇಲ್ಲ ಗಾಡಿದು. ಇದು ಬಂಪರು, ಇದೆಲ್ಲ ನಮ್ಮ ಗಾಡಿ ಐಟಮ್ಸು. ಇಲ್ಲಿ ಹೆಂಗೆ ಇದೆ, ಅದು ನಮ್ಮ ಗಾಡಿ ಸೀಟು. ಫ್ರಂಟ್ ಸೀಟೂ ಅಲ್ಲೇ ಇಟ್ಟಿರ್ಬೇಕು, ಫ್ರಂಟ್ ಸೀಟ್ ಗೊತ್ತಿಲ್ಲ ಎಲ್ಲಿದೆ ಅಂತ. ಸೊ ಅದು ನಮ್ಮ ಗಾಡಿ ಐಟಮ್ಸೇ ಈ ಬಾಕ್ಸಲ್ಲಿರೋದು. ಆ ಗ್ಲಾಸು ಕೂಡ ನಮ್ಮ ಗಾಡಿದೇನೆ ಇದು. ಓಕೆ, ನಾನು ಬರುತ್ತೆ ನೋಡೋಣ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ. ಇಷ್ಟೇ ದಿನ ಕಾದ್ಬಿಟ್ಟಿರೋದು. ಆಲ್ಮೋಸ್ಟ್ ಒಂದು 5 months ಆಗೋಯ್ತು. ಸೊ 5 months ಲೇಟ್ ಆಗಾಯಿತು ಅಂತಂದರೆ ಗಾಡಿ ಆ್ಯಕ್ಚುಲಿ ಬಿಟ್ಟ ಮೇಲೆ ಸ್ಟಾರ್ಟ್ ಮಾಡಿದ್ದು ಲೇಟು. ಸ್ಟಾರ್ಟ್ ಮಾಡೋಕ್ಕೆ 1 month ಆಗೋದು ಇವ್ರಿಗೆ. 1 month ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಕೆಲಸ. ಸೊ ಅದಾದಮೇಲೆ ಸೆಂಟ್ರಲ್ಲಿ ಒಂದು 3 weeks ಪವರೇ ಇದ್ದಿಲ್ಲ ಗ್ಯಾರೇಜಲ್ಲಿ.
ಸೊ ಪವರ್ ಇಲ್ದಿರೋದಕ್ಕೂ ಪ್ರಾಬ್ಲಮ್ ಆಯಿತು. ಪವರ್ ಇದ್ದಿದ್ರೆ ಕೆಲಸ ಬೇಕಾಗೋದು, ಪವರ್ ಇದ್ದಿಲ್ಲ. ಸೊ ಅದು ಪ್ರಾಬ್ಲಮ್ ಆಯಿತು. ಪವರ್ 3 ವೀಕ್ಸ್ ಇದೆಯಲ್ಲ, ಸೊ ಅಲ್ಲೇ 2 ತಿಂಗಳಿಗೆ ಬರೋಯಿತು. ಸೊ ಕರೆಕ್ಟಾಗಿ ಗಾಡಿ ಒಂದು ಫುಲ್ ಗಾಡಿ ರೀಪೇಂಟ್ ಆಗಬೇಕು, ಕಂಪ್ಲೀಟ್ ಎಲ್ಲ ಪೇಂಟನ್ನು ಅಂದರೆ ಎಲ್ಲ ಪಾರ್ಟ್ಸು ಬಿಚ್ಚಿ ಮಾಡಬೇಕು ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2.5 months ಬೇಕು. ಸೊ ಅದು ಬಿಟ್ಟು ತುಂಬ ರಸ್ಟಿಂಗ್ ವರ್ಕ್ ಇದ್ದರೆ, ಗಾಡಿ ತುಂಬ ಡೆಂಟಿಂಗ್ ವರ್ಕ್ ಇದ್ದರೆ ಡಿಪೆಂಡ್ಸ್ 3 months ಅಂದ್ಕೊಳ್ಳಿ. ಸೊ ನನ್ನ ಗಾಡಿ ಇವಾಗ ಆಲ್ಮೋಸ್ಟ್ 5-6 months ಆಯಿತು. ಇದೊಂದು ತಿಂಗಳು ಮಾರ್ಚ್ ಒಂದು ತಿಂಗಳು ಮುಗಿದೋಗ್ಬಿಟ್ರೆ 6 months ಲೆಕ್ಕ. ನಾನು ಅವಾಗ ಅಕ್ಟೋಬರ್ಗೆ ಅನ್ಸುತ್ತೆ ಗಾಡಿ ಬಿಟ್ಟಿದ್ದು. ಅಕ್ಟೋಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5-6 months. ಟೈಮ್ ಅವರೇ ಪರವಾಗಿಲ್ಲ, ಗಾಡಿ ಕೆಲಸ ಇಂಪಾರ್ಟೆಂಟ್, ಚೆನ್ನಾಗಿ ಬರಬೇಕಿತ್ತು ಅಂತ. ಸೊ ಗಾಡಿ ಚೆನ್ನಾಗಿ ಬಂದಿದೆ. ಸೊ ಕ್ಲಿಯರ್ ಕಟ್ ಆ್ಯಂಡ್ ಫಿನಿಶಿಂಗ್ ಗೊತ್ತಾಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಅವ್ರ ಗಾಡಿ ಡಲ್ ಮಾಡಬೇಕಿದ್ದೀನಿ. ಈ ಪೇಂಟ್ನ ಡಲ್ ಮಾಡಿ ರಬ್ಬಿಂಗು ಪಾಲಿಶ್ ಆಗ್ತಾರೆ, ಅವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಏನು ಅಂತ. ಅದು ಬಿಟ್ಟು ಎಲ್ಲ ಮಿಸ್ ಮ್ಯಾಚ್ ಇದೆ, ಮತ್ತೆ ತಿರ್ಗಿ ಪೇಂಟ್ ಮ್ಯಾಚ್ ಮಾಡಬೇಕು. ಲೈಕ್ ಎಲ್ಲ ಸ್ಲೈಟ್ ಸ್ಪಾಟಿಂಗ್ಸ್ ಇದ್ದರೆ. ಸೊ ನೋಡೋಣ. ಸೊ ಆಗಲೇ ನೆನ್ನೆ ಬ್ಲಾಗಲ್ಲಿ ಆಗಲೇ ನೋಡಿದ್ದೀರಾ ಗಾಡಿ ಹಿಂಗೆ ಪೇಂಟ್ ಆಗ್ತಿತ್ತು ಅಂತ. ಸೊ ಇದನ್ನು ಬೇಗ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಮ್ಯಾಗ್ವಿಲ್ ತಂದು ಈ ವಿಡಿಯೋ ಒಟ್ಟಿಗೆ ಹಾಕ್ತೀನಿ ಮ್ಯಾಗ್ವಿಲ್ ಜೊತೆ ಬರಬೇಕಾದ್ರೆ. ಯಾವ್ದು ಬ್ರೈಟ್ ಸಿಲ್ವರಾ? ಸಿಲ್ವರಲ್ಲಿ ಸ್ವಲ್ಪ ಕ್ರೋಮ್ ಟೈಪ್ ಬರುತ್ತೆ. ಮೋಸ್ಟ್ಲಿ ಇದೇ ಶೈನ್ ಬರುತ್ತೇನಲ್ಲ ಬಿಸ್ಲಿಗೆ? ತುಂಬ ಹಾಕಿದ್ದೀನಿ. ಆಯಿತು ಸರ್. ಓಕೆ ಸರ್. ಹಾಂ, ಸ್ಪಾರ್ಕಲ್, ಐ ಸ್ಪಾರ್ಕಲ್. ಇದ್ರ ಮೇಲೆ ಕ್ಲಿಯರ್ ಬರೋಣ ಕರೆಕ್ಟಾಗಿರುತ್ತೆ. ಇನ್ನು ಸ್ವಲ್ಪ ಡಾರ್ಕ್ ಮಾಡಲ ಸಾಕು. ಸಾಕು ಬೇಕು, ಕರೆಕ್ಟ್ ಇದೆ. ಸಾಕು. ಹಾಂ, ನಂಗೆ ಪಕ್ಕ ಸಿಲ್ವರ್ ಇದೆ. ಡಾರ್ಕ್ ಆಗಿಬಿಟ್ರೆ ಮಾತ್ರ ಗ್ರೇಷ್ ಬರುತ್ತೆ. ಹಾಂ, ಬ್ರೈಟ್ ಅಂದರೆ ಇದೆ. ಇಲ್ಲ ಬ್ರೈಟ್ ಹಿಂಗೆ ಇರಲಿ. ಓಕೆ. ಸೊ ಮ್ಯಾಗ್ವಿಲ್ ಕಲರ್ ಮ್ಯಾಚ್ ಆಗಿದೆ, ಮ್ಯಾಚ್ ಮಾಡ್ಸಾಯ್ತು ಮ್ಯಾಗ್ವಿಲ್ ಕಲರು. ಹೈಪರ್ ಸಿಲ್ವರ್ ಥರ ಬ್ರೈಟ್ ಸಿಲ್ವರ್. ಸೊ ಅದು ನಿಮಗೆ ಎಷ್ಟು ಇವಾಗಷ್ಟು ಗೊತ್ತಾಗಲ್ಲ. ಗಾಡಿಗೆ ಪೇಂಟ್ ಬಿದ್ದಾಗ ಚೆನ್ನಾಗಿ ಗೊತ್ತಾಗುತ್ತೆ ಮ್ಯಾಗ್ವಿಲ್ ಬಿದ್ದಾಗ. ಸೊ ಬನ್ನಿ ಮ್ಯಾಗ್ವಿಲ್ ಏನು ಕಂಡೀಷನ್ ನೋಡ್ಕೊಂಬರೋಣ. ಮ್ಯಾಗ್ವಿಲ್ ರೆಡಿ ಆಗ್ತಿದೆ, ಕಂಡೀಷನ್ ಆಗಿ ನೋಡ್ಕೊಂಬರೋಣ. अब इसके बाद डायरेक्ट पेंट है। शाम तक हो जाएगा? पेंट देखा आपने? सही है। वो हेमंत का रेड होंडा सिटी है ना, वो किसने पेंट किया? कौन सा? रेड का होंडा सिटी है ना, हम लोग किए हैं। हम लोग, आप लोग है? आप लोग क्या, आप लोग के भैया कुछ है? ओके, नहीं हम लोग क्यों किए हैं? अच्छा अच्छा है पेंट हो। ಪೇಂಟ್ ಆದರೆ ಮ್ಯಾಗಲ್ ರೆಡಿ. ಈ ಟೈರ್ ಹಾಕಿದ್ರೆ ಸಿಟಿಯಲ್ಲಿ ದೂರ ಹೇಳ್ಬೇಕಲ್ಲ, ಮಾಡಬೇಕು. ಈ ಟೈರ್ಗಳು ಹಾಕ್ಕೊಂಡು ಸಿಟಿಯಲ್ಲಿ ಆರಾಮಾಗಿ ಲಾಂಗಿಂಗ್ ಹೋಗ್ಬರ್ಬೋದು. मैं कितना बजे आऊँ? 4 बजे तक हो जाएगा? आज लेकर जाओगे क्या? आज नहीं लेकर नहीं जाऊँगा, देखने 4 बजे 4-5 ठीक है।